ಶಾಂತಿ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ಬರ್ತೀನಿ. ಸೊ ಫಸ್ಟ್ ಹೇಳಬೇಕು ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಸರ್, ನವೀನ್ ಸರ್, ಇಂಥ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ ಫಾರ್ ಅ ಬಿಗಿನರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೊಂಥರ ಪಾತ್ರ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಎಲ್ಲರೂ ಇಷ್ಟಪಡ್ತಿದ್ದಾರೆ. ಪ್ರೀಮಿಯರ್ ನೋಡ್ತಾ ಇದೀವಿ, ರೆಸ್ಪಾನ್ಸ್ ನೋಡ್ತಾ ಇದೀವಿ, ತುಂಬಾ ಇಷ್ಟಪಡ್ತಿದ್ದಾರೆ. ಆಡಿಯನ್ಸ್ಗೆ ಮೂವಿ ಇಷ್ಟ ಆಗ್ತಾ ಇದೆ, ಪಾತ್ರಗಳು ಇಷ್ಟ ಆಗ್ತಾ ಇದೆ, ಸಿನಿಮಾಟೋಗ್ರಫಿ ಇಷ್ಟ ಆಗ್ತಾ ಇದೆ. ವೆರಿ ಹ್ಯಾಪಿ. ಅಂಡ್ ಇದೇ ಫೆಬ್ 12 ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಪೋರ್ಟ್ ಮಾಡಿ. ಅಂಡ್ ಯಾ, ಥ್ಯಾಂಕ್ ಯು ಸೋ ಮಚ್ ಸರ್. ಐ ಆಮ್ ವೆರಿ ಆನರ್ಡ್ ದಟ್ ನಾನು ಪಾತ್ರ ನೋಡಿ ಎಲ್ಲರಿಗೂ ಕನೆಕ್ಟ್ ಆಗ್ತಾ ಇದೆ. ದೊಡ್ಡವರಿರ್ಲಿ, ಚಿಕ್ಕವರಿರ್ಲಿ, ಅಜ್ಜಿಯವರಿರ್ಲಿ, ಮಕ್ಕಳಿರ್ಲಿ, ಎಲ್ಲರಿಗೂ ತುಂಬಾ ಕನೆಕ್ಟ್ ಆಗ್ತಾ ಇದೆ. ಕೆಲವರು ಪಾತ್ರ ನೋಡ್ಕೊಂಡು ಬಂದು ತುಂಬಾ ಇಮೋಷನಲ್ ಆಗಿ ನಮಗೆ ರಿವ್ಯೂಸ್ ಕೊಟ್ಟಿದ್ದಾರೆ. ಸೊ ಒಂದು ಪರ್ಫಾರ್ಮೆನ್ಸ್ ನಾನು ಮಾಡಿರೋ ಆಕ್ಟರ್ಗೆ ಅವ್ರಿಗೆ ಕನೆಕ್ಟ್ ಆಗ್ತಾ ಇದೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ತಲುಪಿದೆ ಅಂತ ಅನ್ಕೋತೀನಿ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಮರಳಿ ಮನಸ್ಸಾಗಿದೆ ಇದೇ 12ನೇ ತಾರೀಕಿಗೆ ಥಿಯೇಟರ್ಸ್ ಅಲ್ಲಿ ಬರ್ತಾ ಇದೆ. ನಾನು ಸಿನಿಮಾ ನಮ್ಮ ಪ್ರೀಮಿಯರ್ ಶೋ ಅಲ್ಲೇ ನೋಡಿದ್ದು, ಗೊತ್ತಿತ್ತು ಬಿಟ್ಸ್ ಅಂಡ್ ಪೀಸಸ್. ಬಟ್ ಫುಲ್ ಸಿನಿಮಾ ನಾನು ಫಸ್ಟ್ ಇಲ್ಲಿ ಬೆಂಗಳೂರಲ್ಲಾದ ಫಸ್ಟ್ ಪ್ರೀಮಿಯರ್ ಶೋ ಅಲ್ಲಿ ನೋಡಿದ್ದು. ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಸಿನಿಮಾ ಬಂದಿದೆ ಅಂತ. ಬಿಕಾಸ್ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ. ನಂಗೆ ಗೊತ್ತಿತ್ತು ಸಿನಿಮಾ ತುಂಬ ಚೆನ್ನಾಗಿದೆ. ಬಿಕಾಸ್ ನಾಗರಾಜ್ ಸರ್ನ ವಿಷನ್ ಕ್ಲಿಯರ್ ಇತ್ತು ದಟ್ ನನಗೆ ಸಿನಿಮಾ ಇದೇ ಥರ ಬೇಕು ಅಂತ. ಬಟ್ ಸ್ಕ್ರೀನ್ ಮೇಲೆ ನೋಡಿದಾಗ, ಔಟ್ಪುಟ್ ನೋಡಿದಾಗ ತುಂಬಾ ಖುಷಿ ಆಯ್ತು. ಸ್ಪೆಷಲಿ ಒಂದಕ್ಕಿಂತ ಒಂದು ಮೀರಿಸುವಂತ ಸಾಂಗ್ಸ್ ಕೊಟ್ಟಿದ್ದಾರೆ. BGM ವೇಣು ಸರ್ ಕೊಟ್ಟಿದ್ದಾರೆ, ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅಂಡ್ ಹ್ಯಾಲಿಸ್ ಸರ್ ವರ್ಕ್ ಅಂತೂ ಎಲ್ಲರಿಗೂ ಗೊತ್ತು. ಸೊ ಟೀಮ್ ವರ್ಕ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ 12ನೇ ತಾರೀಕು. ನೀವ್ ಎಲ್ರೂ ಫ್ಯಾಮಿಲಿ ಜೊತೆ, ದೊಡ್ಡವ್ರ ಜೊತೆ, ಚಿಕ್ಕವ್ರ ಜೊತೆ, ಎಲ್ಲರ ಜೊತೆ ಹೋಗಿ ನೋಡುವಂತ ಸಿನಿಮಾ. ಫುಲ್ ಆನ್ ಪೈಸಾ ವಸೂಲ್ ಸಿನಿಮಾ ಅದು. ಸೊ ಎಲ್ಲರೂ ಹೋಗಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸರ್. ಹೌದು ಸರ್, ಮೊನ್ನೆಷ್ಟೇ 6ನೇ ತಾರೀಕು ಸಿನಿಮಾ ರಿಲೀಸ್ ಆಯಿತು. ಬಟ್ ಎರಡು ಕಂಟೆಂಟ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ಅದೊಂದು ಡಿಫ್ರೆಂಟ್ ಜಾನರ್ ಆ್ಯಂಡ್ ಇದೊಂದು ಡಿಫ್ರೆಂಟ್ ಜಾನರ್. ಇದು ಫುಲ್ ಆನ್ ಫುಲ್ ಲವ್ ಸ್ಟೋರಿ ಜೊತೆ ಒಂದು ಎಜುಕೇಶನಲ್ ಕಂಟೆಂಟ್ ಕೂಡ ಇದೆ. ಸೊ ಎರಡು ದೇ ಆರ್ ಡಿಫ್ರೆಂಟ್ ರೋಲ್ಸ್. ಸರ್ ಕನ್ನಡದಲ್ಲಿ ಇದು 3ನೇ ಸಿನಿಮಾ ಸರ್. ಬಟ್ ಆಕ್ಚುಲಿ ಶೂಟಿಂಗ್ ಆಗುವಾಗ ಕನ್ನಡದಲ್ಲಿ ಇದು ನನ್ನ ಮೊದಲನೇ ಸಿನಿಮಾ. ತುಳು, ನಾನು ತುಳು ಸಿನಿಮಾ ಮಾಡ್ತಾ ಇದ್ದೆ ಸರ್. ತುಳು ಸಿನಿಮಾ ಆದ್ಮೇಲೆ ಕನ್ನಡ ಸಿನಿಮಾ. ಇದು ಕನ್ನಡದಲ್ಲಿ ಬರ್ತಾ ಇದೆ ಸರ್, ಕನ್ನಡದಲ್ಲಿ ಬರ್ತಾ. ಅದು ಹೇಳ್ದೆ ಇರೋದು ಹೌದು. ಆಕ್ಚುಲಿ ಸಿನಿಮಾದಲ್ಲಿ ಮಂಗಳೂರು ಭಾಷೆ ಇದೆ. ಬಟ್ ನಾನ್ ಮಾತಾಡ್ತೀನೋ ಇಲ್ವೋ ಅಂತಾನೆ ಸಿನಿಮಾದಲ್ಲಿ ನೋಡ್ಬೇಕಷ್ಟೇ ಸರ್. ನನಗೆ ಡೌಟ್ ಇಲ್ಲ ಸರ್, ನಿಮ್ಗೆ ಸಸ್ಪೆನ್ಸ್ ಬಿಟ್ಕೊಡ್ಬಾರ್ದು ಅಂತ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಮನಸ್ಸಾಗಿದೆ ನನ್ನ ಸಿನಿ ಪಯಣದ ಮೊದಲ ಚಿತ್ರ. ನಮ್ಮ ಟೀಮ್ ಎಲ್ಲ ಹೇಳ್ದಂಗೆ ಒಂದು ಪ್ರಾಮಾಣಿಕ ಪ್ರಯತ್ನ. ಯಾಕಂದ್ರೆ 3 ವರ್ಷ ತಗೊಂಡು, ಆ 3 ವರ್ಷ ಅದು ಅಷ್ಟು ಸುಲಭದ ಹಾದಿ ಆಗಿರಲಿಲ್ಲ. ಒಂದು ಮೂವಿ 3 ವರ್ಷ ತಗೊಂಡಂದಾಗ ನೀವು ಗೆಸ್ ಮಾಡ್ಬೋದು ಏನೆಲ್ಲ ಚಾಲೆಂಜಸ್ ಇರುತ್ತೆ. ಅದು ಹೊಸ ತಂಡ ಬಂದಾಗ ಆ ತಂಡದಲ್ಲಿ ಆ ಚಾಲೆಂಜಸ್ ಅನ್ನೆಲ್ಲ ಮೀರಿದ್ದು ನಮ್ಮಲ್ಲಿ ಇದ್ದಿದ್ದು ಒಂದು ಫ್ಯಾಷನ್ನು ಹಾಗೂ ನಮ್ಮಲ್ಲಿರೋ ಒಂದು ವಿಷನ್ನು. ಸೊ ಅದೆಲ್ಲ ಇವತ್ತು ಆ ತೆರೆ ಮೇಲೆ ಅದು ಬಂದಿದೆ. ಯಾಕಂದ್ರೆ ಇವತ್ತು ಒಂದು 8 ಪ್ರೀಮಿಯರ್ ಶೋ ಮಾಡಿದ್ವಿ. ಎಲ್ಲ ಕಡೆ ಆಸಮ್ ರೆಸ್ಪಾನ್ಸ್ ಇದೆ. ಸೊ ಆ ರೆಸ್ಪಾನ್ಸ್ ನನಗೆ ಏನು ಕಾನ್ಫಿಡೆನ್ಸ್ ಕೊಡ್ತು ಅಂದರೆ, ಅಟ್ಲೀಸ್ಟ್ ನಾವು ಯಾಕಂದರೆ ಇವತ್ತು ನಮ್ಮ ಕರ್ನಾಟಕ ಸಿನಿಮಾ ಇಂಡಸ್ಟ್ರಿ ತುಂಬ ದಿಗ್ಗಜರ ನೋಡಿದ ಇಂಡಸ್ಟ್ರಿ. ಯಾಕಂದರೆ ಇಲ್ಲಿ ನಾವು ಈಗ ಅಂಬೆಕಾಲಿಟ್ಟು ಬರ್ತಾ ಇದ್ದೀವಿ. ನಮ್ಮಿಂದ ಯಾವುದು ಅಭಾಸಗಳಾಗಬಾರ್ದು. ಅವ್ರು ಹಾಕ್ಕೊಟ್ಟಿರೋ ದಾರಿಯಲ್ಲಿ ನಾವು ನಡೆದಿದ್ರು ಪರವಾಗಿಲ್ಲ, ಬಟ್ ಅಲ್ಲಿ ಬಂದು ನಾವು ತಪ್ಪು ಮಾಡಬಾರ್ದು. ಯಾಕಂದರೆ ಒಂದು ತಪ್ಪು ಸಂದೇಶ ಕೊಡೋ ಚಿತ್ರಗಳು ಮಾಡಿ ಸಿನಿಮಾ ರಂಗಕ್ಕೆ ಬರಬಾರ್ದು. ಬಿಕಾಸ್ ನಾನು ಬೇಸಿಕಲಿ ಇಂಜಿನಿಯರು. ಸೊ ನಾನೊಬ್ಬ ಆಡಿಯನ್ಸ್. ಒಂದು ಸಿನಿಮಾಕ್ಕೆ ದುಡ್ಡು ಕೊಟ್ಟು ಹೋದಾಗ ಯಾರೋ ಕೇಳ್ತಾ ಇದ್ರು, ಸರ್ 400 ರೂಪಾಯಿ ಯಾವ ಬೇಸಿಸ್ ಮೇಲೆ ಇಟ್ರಿ ಅಂತಂದರೆ, ಒಂದು ದುಡ್ಡಿಗೆ ಇವತ್ತು ವ್ಯಾಲ್ಯೂ ಇದೆ. ಅಷ್ಟು ಕೊಟ್ಟು ಅವ್ನು ಹೋಗಿ ಸಿನಿಮಾ ನೋಡ್ತಾನೆ. ನಮ್ಮ ಚಿತ್ರ ಮರಳಿ ಮನಸ್ಸಾಗಿದೆ. ಈ ಒಂದು ಟ್ರೇಲರ್ ಲಾಂಚ್ ಈವೆಂಟ್ಗೆ ಬಂದಿರುವಂಥ ನಿಮಗೆ ಎಲ್ಲರಿಗೂ ಸ್ವಾಗತ. ಅದೇ ರೀತಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ.
ಈ ಒಂದು ಈವೆಂಟಲ್ಲಿ ಆಕ್ಟರ್ಸ್ ಆಗಿರುವಂಥ ಪ್ರಿಯ ಅವರು ಕೂಡ ಪಾಲ್ಗೊಂಡಿದ್ದಾರೆ. ವಿಶ್ ಮಾಡೋದಕ್ಕೆ ನನಗೆ ತುಂಬ ಖುಷಿ ಆಯಿತು. ಮೊದಲನೇದಾಗಿ ಈ ಒಂದು ಸಿನಿಮಾದ ಕಥೆನ ನಾಗಶಂಕರ್ ಡೈರೆಕ್ಟರ್ ಅವರು ನಮಗೆ ಎಕ್ಸ್ಪ್ಲೇನ್ ಮಾಡಿದಾಗಲೇ ಈ ಒಂದು ಸಿನಿಮಾ ನನ್ನ ಕೆರಿಯರಲ್ಲಿ ಇರಬೇಕು ಅಂತ ನಾನು ಅವತ್ತೇ ಡಿಸೈಡ್ ಆದೆ. ಅಲ್ಲಿಂದ ಶುರುವಾಯಿತು ಜರ್ನಿ, ಒಂದಷ್ಟು ವರ್ಕ್ಶಾಪ್ಗಳು. ಯಾಕಂದ್ರೆ ಈ ಕ್ಯಾರೆಕ್ಟರ್ ತುಂಬಾನೇ ನನ್ನ ಇಷ್ಟು ಸಿನಿಮಾದ ಎಲ್ಲ ಸಿನಿಮಾದ ಜರ್ನಿಲಿ ಈ ಒಂದು ಕ್ಯಾರೆಕ್ಟರ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ನನಗೆ. ಸೊ ಯಾವುದೇ ಒಂದು 1% ಕೂಡ ಮೇಲ್ಗಡೆ ಹೋಗಬಾರ್ದು, ಕೆಳಗಡೆ ಬರಬಾರ್ದು, ಆ ಒಂದು ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಇತ್ತು. ಒಂದು ಚಾಲೆಂಜಿಂಗ್ ಆಗಿತ್ತು ತುಂಬಾ. ಕೊನೆಗೆ ಎಲ್ಲ ಮುಗೀತು, ಆಡಿಯೋ ಲಾಂಚ್ ಆಯಿತು, ದೆನ್ ಟೀಸರ್ ಬಿಟ್ವಿ. ನೆಕ್ಸ್ಟ್ ಇಮಿಡಿಯೇಟ್ ಚಾಲೆಂಜ್ ಇದ್ದಿದ್ದು ಡೇಟ್ ಅನೌನ್ಸ್ ಮಾಡಿಬಿಟ್ರು 12th ಅಂತ. ನಾನು ಶೂಟಿಂಗ್ ಅಲ್ಲಿದ್ದೆ. ಸೊ ಇನ್ನು ಪ್ರಮೋಷನ್ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಈ ಒಂದು ಕಥೆಗೆ, ಈ ಒಂದು ಕಥೆನ ಪೂರ್ತಿ ಕರ್ನಾಟಕಕ್ಕೆ ತಲುಪಿಸ್ಬೇಕು ಅನ್ನೋ ಒಂದು ಚಾಲೆಂಜ್ ಇತ್ತು. ಸೊ ಇಮಿಡಿಯೇಟ್ ಪೇಯ್ಡ್ ಪ್ರೀಮಿಯರ್ ಶೋ ಪ್ಲಾನಿಂಗ್ ಮಾಡಿದ್ವಿ. ಫಸ್ಟ್ ತಗೊಂಡಿದ್ದ ಒಂದು ಚಾಲೆಂಜೇ ಪುತ್ತೂರು. ಗೊತ್ತಿರ್ಬೋದು, ಪುತ್ತೂರು ಆಡಿಯನ್ಸ್ ಇರ್ಬೋದು ಅಥವಾ ಕೋಸ್ಟಲ್ ಬೆಲ್ಟ್ ಆಡಿಯನ್ಸ್ ಇರ್ಬೋದು, ತುಂಬಾ ಕಷ್ಟ ಥಿಯೇಟರ್ಗೆ ಹೇಳ್ಕೊಂಡು ಬರೋದು. ಫಸ್ಟ್ ಅಲ್ಲೇ ನನ್ನ ಊರಂತ ನಾನು ಟ್ರೈ ಮಾಡಿದೆ. ಫಸ್ಟ್ ಡೇ, ಸೆಕೆಂಡ್ ಡೇ ನಿದ್ದೆ ದಿನ ಸ್ಟಾರ್ಟ್ ಆಗೋಯ್ತು ಅವತ್ತಿಂದ. ದೆನ್ ಒಂದಿನ ಬಿಫೋರ್ ಸೋಲ್ಡ್ ಔಟ್ ಆಗೋಯ್ತು. 400 rupees ಟಿಕೆಟ್ ಫಿಕ್ಸ್ ಮಾಡಿದ್ವಿ ನಾವು ಪೇಯ್ಡ್ ಪ್ರೀಮಿಯರ್ ಶೋಗೆ. ಸೊ ಫಸ್ಟ್ ಆಫ್ ಆಲ್ ಯಾರಿಗೂ ಇಲ್ಲಿ ಫ್ರೀಯಾಗಿ ಕೊಟ್ಟಿರಲಿಲ್ಲ ನಾವು. ಒಂದು ನಮ್ಮ ಫ್ಯಾಮಿಲಿ ಕೂಡ ಒಂದು ಲಾಟ್ ಬುಕ್ ಮಾಡಿದ್ರು, ಅವ್ರಿಗೂ ಕೂಡ ನಾವು ಫ್ರೀಯಾಗಿ ಯಾವುದೇ ಕಾರಣ ಕೊಟ್ಟಿಲ್ಲ. ಅದು ಎಲ್ರಿಗೂ ಒಂದು ಗೊತ್ತಿರಲಿ, 1000 people ಈಗ ಆಲ್ರೆಡಿ ನೋಡಿದ್ದಾರೆ ಪೇಯ್ಡ್ ಪ್ರೀಮಿಯರ್ ಶೋನ. ಸಿನಿಮಾ ಆಲ್ರೆಡಿ ಸ್ಟಾರ್ಟ್ ಆಗೋಯ್ತು, ಜನ ಸಿನಿಮಾ ನೋಡ್ತಿದ್ದಾರೆ. ನಮ್ಗೆ ಟೆನ್ಷನ್ ಹೊಡಿತಿದೆ, 400 ರೂಪಾಯಿ ಕೊಟ್ಟು ಸಿನಿಮಾ ನೋಡಕ್ ಬಂದಿದ್ದಾರೆ, ಏನು ಅವರು ಏನ್ ಫೀಲ್ ಮಾಡ್ತಾರೆ ಹೇಗೆ ಅಂತ. ಸೊ ಸಿನಿಮಾ ಮುಗಿಯಿತು, ಡೈರೆಕ್ಟ್ ಜನರ ಮುಂದೆ ಹೋದೆ, ಎದ್ದು ನಿಂತು ಕ್ಲಾಪ್ ಹೊಡಿಕ್ ಶುರು ಮಾಡಿದ್ರು. ಅವತ್ತು ಡಿಸೈಡ್ ಆದೆ, ಇನ್ನು ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡೋದು ಬೇಕಾಗಿಲ್ಲ, ಜನ ಮಾತಾಡ್ತಿದ್ದಾರೆ ಸಾಕು ಅಂತ. ಅವತ್ತು ಅಲ್ಲಿಂದ ಹಿಡ್ಕೊಂಡ ಹಠ ಪುತ್ತೂರು, ಉಡುಪಿ, ಮಂಗಳೂರು, YGR ನಗರ್ 2 ಶೋ, JP ನಗರ್, ನಿನ್ನೆ ಲಾಸ್ಟ್ ನಾವು ಮಾಡಿದ್ದು ಯಲಹಂಕ ಮಾಲ್ ಆಫ್ ಏಷ್ಯಾ. ಎಲ್ಲ ಕಡೆಯಿಂದಲೂ ಜನ ಭಾವುಕರಾಗಿ ಈ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ. ತುಂಬಾ ಥ್ಯಾಂಕ್ಸ್ ಸರ್, ನಾಗರಾಜ್ ಸರ್, ಈ ಒಂದು ಸಿನಿಮಾ ನನ್ನ ಕೆರಿಯರ್ ಅಲ್ಲಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಂಡ್ ಪ್ರೊಡ್ಯೂಸರ್ ನವೀನ್ ಕುಮಾರ್ ಮುದೇಗೌಡರು, ಅದೇ ರೀತಿ ಆಶಿತ್ ಸರ್, ವಿಜಯ್ ಸರ್ ಅಂಡ್ ಸಂಜಯ್, ಪೂರ್ತಿ ಈ ಒಂದು ಅಂಡ್ ತೆಲುಗಿ ಮಲ್ಲಿಕಾರ್ಜುನ್ ಸರ್, ಪೂರ್ತಿ ತಂಡಕ್ಕೆ ಯಾವ ರೀತಿ ಥ್ಯಾಂಕ್ಸ್ ಹೇಳೋದು ಗೊತ್ತಾಗ್ತಿಲ್ಲ. ಸ್ಪೀಚ್ಲೆಸ್ ಅಂತ ಹೇಳ್ಬೋದು ಕೆಲವೊಂದು ಮೂಮೆಂಟ್ಗಳಲ್ಲಿ. ಏನಾದ್ರು ಕ್ವಶನ್ಸ್ ಇರ್ಬೋದು? ಸರ್, ಮೈಸೂರು ರಂಗಾಯಣದಲ್ಲಿ ಶುರು ಮಾಡಿದೆ ನನ್ನ ಜರ್ನಿನ. ಅಲ್ಲಿಂದ ಬೀದಿ ನಾಟಕ 1 ವರ್ಷ ಮಂಗಳೂರಲ್ಲಿ, ತುಳು ಇಂಡಸ್ಟ್ರಿಲಿ ವಿಲನ್ ಆಗಿ ಎಂಟ್ರಿ ಆಗಿದೆ. ಓಪನ್ ಆಗಿ ಹೇಳ್ಬೇಕಂದ್ರೆ 2 ಸಿನಿಮಾ ತುಳು ಇಂಡಸ್ಟ್ರಿಲಿ, ಮತ್ತೆ 2 ಸಿನಿಮಾ ಕನ್ನಡದಲ್ಲಿ. ಹ್ಯಾಪಿ ಜರ್ನಿ, ಕುಮಾರ್ 21F ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೆ. ದೆನ್ ಪರಸಂಗ, ಅದನ್ನು ತೆಲುಗಲ್ಲಿ ಹೋಗ್ಬಿಟ್ಟು ಹೀರೋ ಆದೆ ಎಂತವರ ಸಿನಿಮಾದಲ್ಲಿ, ಅಲ್ಲಿ 2 ಸಿನಿಮಾ ಹೀರೋ ಆಗಿ ಮಾಡಿದೆ. ದೆನ್ ರಿವೀಲ್ 2019. ದೆನ್ ಇಂಡಿಯಾ ಲಾಕ್ಡೌನ್ ಆಗೋಯ್ತು, ಅಲ್ಲೋಲ ಕಲ್ಲೋಲ ಶುರು ಆಗೋಯ್ತು. ಏನ್ ಮಾಡೋದು ಲೈಫಲ್ಲಿ, ಸೀರಿಯಲ್ಗೆ ಹೋಗೋಣ, ಈ ಕಡೆ ಇನ್ನು ವೆಯ್ಟ್ ಮಾಡೋಣ ಏನು ಅಂತ. ಸೊ ಮತ್ತೆ ಇನ್ನೊಂದು ಸಿನಿಮಾ ತೆಲುಗಲ್ಲಿ ಸ್ಟಾರ್ಟ್ ಆಗೋಯ್ತು, ಆಕ್ಷನ್ ಓರಿಯೆಂಟೆಡ್ ಸಿನಿಮಾ. ಬಟ್ ಆದ್ರೂ ಏನಂದ್ರೆ ನಾನು ಓಪನ್ ಆಗಿ ಒಂದು ಹೇಳ್ಬೇಕಂದ್ರೆ 2016 February 12th ಫಸ್ಟ್ ಮೂವಿ ರಿಲೀಸ್ ಆಯ್ತು, ಕುಡ್ಲ ಕೆಫೆ ಅನ್ನೋದು. 10 ವರ್ಷ ಆದ್ಮೇಲೆ 2026 February 12th ಮತ್ತೆ ಈ ಸಿನಿಮಾ ನನ್ನ ಲೈಫಲ್ಲಿ ರಿಲೀಸ್ ಆಗ್ತಾ ಇದೆ. ಇಷ್ಟು ವರ್ಷದಲ್ಲಿ ಕೂಡ ನಾನು ಓಪನ್ ಆಗಿ ಹೇಳ್ಬೇಕು, ನನ್ನ ಮನೆಯವರು ಕೂಡ ನನ್ನ ಸಿನಿಮಾ ಹೋಗ್ಬಿಟ್ಟು ನೋಡಿ ರಿಕ್ವೆಸ್ಟ್ ಮಾಡಿದ್ರು, ಯಾವ್ದು ಮಾಡಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಈ ಒಂದು ಸಿನಿಮಾಗೆ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿದೆ, ದಯವಿಟ್ಟು ನೋಡ್ಲೇಬೇಕು ಎಲ್ರು ಅಂತ. ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ಒಳ್ಳೆ ಒಂದು ಸಿನಿಮಾ ಕೊಡ್ಬೇಕು, ಅವ್ರಿಗೆ ಕನೆಕ್ಟ್ ಆಗ್ಬೇಕು ಅಂತ ನನ್ನ ಒಂದು ಜರ್ನಿ ಇತ್ತು ಸರ್, ಕನಸಿತ್ತು. ಅಲ್ಲಿಂದ ಇವತ್ತು ಅದು ಫುಲ್ಫಿಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು.